ಶಾಂತ ಸ್ವರೂಪಿ ವ್ಯಕ್ತಿ ನಾನು ಇದುವರೆಗೂ ನಾನು ಕಂಡಿಡ್ಲಿಲ್ಲ. ಸೊ ಇಂಥ ಏನೇ ಹೇಳಿ ನಾನು ಮಾಡ್ತೀನಿ ಸರ್, ನಾವೆಲ್ಲ ಐತೀನಿ ಸರ್, ನಾನು చేస్తాను. ಯಾರೇ ಬಂದರೂ ಕೂಡ ಶಾಪ್ ಕೊಟ್ಟರು ಬಂದರು, ಇನ್ನೊಂದು ಕೊಟ್ಟರು ಬಂದರು, ಇನ್ನೊಂದು ಬಂದರು, ಪಶುವೈದ್ಯಾಧಿಕಾರಿಯಾಗಿ ನೀವು ನನಗೆ ಮಾಡಿದ ಗಲಾಟೆ ನನ್ನ ಕೈಲಿ ಆಗ್ತಾಯಿಲ್ಲ ಸರ್. ನನ್ನ 4 ಜನ ವೈದ್ಯರು ಬೇಕು ಅಂದಾಗ ನಾನು ಮಿನಿಸ್ಟರ್ ಕಿತ್ತಾಡಿ ಮಿನಿಸ್ಟರ್ 4 ಜನ ವೈದ್ಯರು ತಂದೆ. ಬಹುಶಃ ನಿಮಗಿರ್ತಕ್ಕಂಥ ಕಾಳಜಿ ನನಗೆ ನಮ್ಮ ತಾಲೂಕು ಅದೃಷ್ಟ ಮಾಡಿರ್ಬೋದು. ಇನ್ನೊಂದು ನನಗೆ ಅದೃಷ್ಟ ಅಂತಂದರೆ, ನೀವು ಆನಂದರು ನಮ್ಮ ಟೈಗರ್ ಹತ್ರ ಕೆಲಸ ಮಾಡಿದ್ದೀರಾ, ನಮ್ಮ ಹತ್ರ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮ ಅನುಭವ ಕೂಡ ನಾನು ಹಂಚಿದ್ದೀನಿ. ನಿಮಗಿಂತ ನನ್ನ ಕಿರಿಯ ಉದ್ಯೋಗ ದೊಡ್ಡದಾಗಿರ್ಬೋದು, ಬಟ್ ನಿಮಗಿಂತ ಕಿರಿಯ, ನಿಮ್ಮಿಂದ ಕಲಿತಕ್ಕಂಥ ಸಾಕಷ್ಟು ಇದಿದೆ ಮೇಡಮ್. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಹಾಗೆ ಮತ್ತೋರ್ವ ವ್ಯಕ್ತಿ ನಮ್ಮ ರಾಮಚಂದ್ರಪ್ಪ ಅವರು, ಇವರೊಂಥರ ವಿಶೇಷ ವ್ಯಕ್ತಿ. ಹೆಂಗೆ ಅಂತಂದರೆ, ಒಂದು ನಾನು ಮಾಡ್ತೀನಿ ಸರ್, ನೀವೇನು ಕೆಲಸ ಹೇಳಿದ್ರೆ ಮಾಡ್ತೀನಿ ಸರ್, ನಿಮ್ಮ ಮಾನ ತಿಂತೀನಿ ಸರ್, ಅಂದರೆ ನಿಮ್ಮದೇ ಒರೆಯದೇ ಹೋಗತಕ್ಕಂಥ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲೆಕ್ಷನ್ನಿಂದ ಮಾಡಿರ್ತಕ್ಕಂಥ ಏನಾದರೂ ಇದಿದ್ರೆ ಅದು ರಾಮಚಂದ್ರಪ್ಪ ಅವರು ಸಲ್ಲುತ್ತೆ ಅಂತಲೇ ಇಷ್ಟಪಡ್ತೀನಿ. ಅದರಿಂದ ನೀವು ಕಡಿಮೆ ಸಂದಲ್ಲಿ ನಮ್ಮ ಮೇಲೆ ಕೆಲಸ ಮಾಡಿದ್ರು ಕೂಡ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದೀರಿ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕು, ನಮ್ಮ ರಮೇಶ್ವರು ಹಳ್ಳಿ ಕಡೆ ಕೇಳೋದು ಕರೆಂಟು. ಸೊ ತುಂಬ ಅನುಕೂಲ ಆಗಿದೆ ಸರ್ ನಮ್ಮ ತಾಲೂಕಿಗೆ, ನಿಮ್ಮ ಕಡೆಯಿಂದ. ಇಂಥ ನಮ್ಮ ಅಧಿಕಾರಿಗಳನ್ನ ಏನೋ ಕೆಲಸ ಮಾಡಿದ್ರು ಹೊರಟೋದ್ರು ಅನ್ನೋದು ತಪ್ಪಾಗುತ್ತೆ. ಕುಟುಂಬದಿಂದ ಒಂದು ವ್ಯಕ್ತಿ ರಿಟೈರ್ಡ್ ಆದಾಗ ಒಬ್ಬ ಯಜಮಾನಾಗಿ ಕುಟುಂಬ ವ್ಯಕ್ತಿಗಳ ಗುರುಸೋದು ನನ್ನ ಧರ್ಮ ಅಂತ ಕಾಣಿಸ್ತದೆ. ಯಾವ ವ್ಯಕ್ತಿಗಳನ್ನ ನಮ್ಮ ಸಂಸಾರದ ಕುಟುಂಬ ರೀತಿಯಲ್ಲಿ ನಡ್ಕೊಂತೀವಿ ಆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಯಾವ ಸಂಸಾರದಲ್ಲಿ ಒಗ್ಗಟ್ಟಿರ್ತದೋ ಬಹುಶಃ ಸಂಸಾರದ ಒಂದು ಏನು ಗುರಿ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ. ಬಹುಶಃ ಮುಳಬಾಗಿಲು ತಾಲೂಕಲ್ಲಿ ಒಂದು ಶಾಂತ ಸ್ವರೂಪವಾಗಿ, ಒಂದು ದಬ್ಬಾಳಿಕೆ ಇಲ್ಲದೆ, ಒಂದು ಬೇರೆ ಥರ ಹಿಂದೆ ಒಂದು ನಾವೆಲ್ಲ ಒಗ್ಗಟ್ಟಾಗಿ ಏನು ತಾಲೂಕು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂಥ ವ್ಯಕ್ತಿಗಳನ್ನು ನಾವು ಉಳಿಸಿ ಸನ್ಮಾನ ಮಾಡೋದು ನಮ್ಮ ಧರ್ಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕೆಲ್ಲ ಆಡಳಿತ ಅಧಿಕಾರಿಗಳು, ವಿಶೇಷವಾಗಿ ನನಗೆ ತಾಲೂಕು ದಂಡಾಧಿಕಾರಿಗಳು ಈ ಕಾರ್ಯಕ್ರಮನ ಹಾಗೂ ನಮ್ಮ ಇವರು ಹಾಗೂ ನಮ್ಮ BO ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ನಾನು ಒಂದು ಮಾತನ್ನು ಹೇಳಬಲ್ಲೆ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿ ಕೂಡ ಈ ಒಂದು ನಿಮಗೆ ಟೈಮ್ ಬಂದೇ ಬರ್ತದೆ, ಈ ಟೈಮ್ ಬಂದೇ ಬರ್ತದೆ. ಬಹುಶಃ ನನಗೆ 5 ವರ್ಷ ಕೊಟ್ಟಿರ್ಬೋದು, ನಾನು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ನಮ್ಮ ಉಳಿಸ್ಕೊಬೋದು, ನನ್ನ ಮತದಾರಕ್ಕೂ ಉಳಿಸ್ಕೊಬೋದು. ಆದರೆ ನಿಮಗೆ ಭಗವಂತ ಆಗಲೇ ಟೈಮ್ನಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಹೇಳಿ, ನೀವು 58-60 ವರ್ಷ ಮೇಲೆ ಹೋಗಲೇಬೇಕು ನನಗೆ ಮನೆಗೆ. ಸೊ ಅದರ ಕಡಿಮೆ ಅವಧಿಯಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಬಹುಶಃ DK ರವಿ ಅಂತ ಕೆಲಸವನ್ನು ಯಾರು ಮಾಡಿ ಅವ್ರ ಥರ ಹೆಸರು ಯಾರು ಗಳಿಸ್ತೀರಿ, ಬಹುಶಃ ನಿಮ್ಮ ಮನೆ ಮಕ್ಕಳ ಥರ ಅಂದ್ರೆ ಕೂಡ ಹೆಸರು ನಿಮಗೆ ಏನಾಗುತ್ತೆ ಕ್ಯಾರಿ ಮಾಡೋದು. ಸೊ ಸಿಕ್ಕಿದ ಸೀರುಂಡಿ ಅಂದ್ಬಿಟ್ಟು ಯಾರು ಹಿಡ್ಕೊಂಡು ಹೋಗ್ತೀರಿ, ಏನು ಸಿಕ್ಕರೆ ಸಾಕಂತ ಅಂದ್ಬಿಟ್ಟು ಅದು ಬಹುಶಃ ಇವರಿಂದ ಇವ್ರಿಗೆ ಜಂಪ್ ಆಗ್ತದೆ. ಯಾವ ದೊಡ್ಡ ಮನುಷ್ಯ ಹೇಳಿದಂತೆ ಏನಂತಂದ್ರೆ, ಈ ಮುಳಬಾಗಿಲು ತಾಲೂಕು ಬಾಗ್ಲೇ ಅದನ್ನು ದೊಡ್ಡಬಳ್ಳಾಪುರಕ್ಕೆ ಕೊಡ್ತೀನಿ ಅಂತ. ಮುಳಬಾಗಿಲು ಜನ ಸರಿ ಇಲ್ಲ, ನಾನು ದೊಡ್ಡಬಳ್ಳಾಪುರ ಕೊಟ್ಟೋಗ್ತೀನಿ ಅಂತ. ದೊಡ್ಡಬಳ್ಳಾಪುರಕ್ಕೆ ಹೋದಾಗ ಹೋಗ್ತಾ ಇದ್ದಂತೆ, ದೊಡ್ಡಬಳ್ಳಾಪುರ ಜನ ಸಿಕ್ಕಿದಂತೆ. ಸರ್ ನಮ್ಮ ಮುಳಬಾಗಿಲು ಸರಿ ಇಲ್ಲ, ದೊಡ್ಡಬಳ್ಳಾಪುರ ಬಾಗುಂದೆ ಅಂತ ಹೇಳಿದಂತೆ. నువ్వు బాగుంటే మా ఊరు బాగుంటుంది, నువ్వు బాగుంటే మా ಊರು ಬಾಗುಂಟೆ. ಹಂಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಇಟ್ಕೊಂಡ್ರೆ ನಾವು ಎಲ್ಲೋದು ಜಯಿಸ್ಬೋದು. ಫಸ್ಟ್ ನಾವು ಗಳಿಸ್ಬೇಕನ್ನೋ ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವನ ಕೊಳಕಿಲ್ಲದೆ ಖಂಡಿತ ಇಟ್ಕೊಂಡ್ರೆ ನಾವು ಎಲ್ಲೋದ್ರೂ ಗೆಲ್ಬೋದು. ಸೊ ಅದರಿಂದ ತಾವುಗಳು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು, ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನು 2 ವರ್ಷನೋ 3 ವರ್ಷನೋ 4 ವರ್ಷನೋ ಈ ಶಾಶ್ವತಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ DK ರವಿ ಕೊಟ್ಟಿರ್ತಕ್ಕಂಥ ಹೆಸರನ್ನ ತಾವು ಪಡ್ಕೋಬೋದು ಅನ್ನೋದು ನನ್ನ ಮನಸ್ಸಿನ ಭಾವನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದೆ, ಸಿಕ್ಕಿ ಸಿರುಂಡಿ ಹೊಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಆಯ್ತಾ, ನಾ ಕಳ್ಳ ಎಲ್ಲಿದ್ರು ಕಳ್ಳನೇ. ನಮ್ಮ ಕಾನೂನು ಅಡಿಯಲ್ಲಿ ಸಂವಿಧಾನದಲ್ಲಿ 10 ರೂಪಾಯಿ ಕದ್ದೋನು ಕಳ್ಳ ಅಲ್ಲ, 10 ಕೋಟಿ ಕದ್ದೋನು ಕಳ್ಳ ಅಲ್ಲ, 1000 ಕೋಟಿ ಕದ್ದೋನು ಕಳ್ಳನೇ. ಸೊ ಅದರಿಂದ ಉತ್ತಮ ಸೇವೆ ಸಲ್ಲಿಸಲಿಕ್ಕೆ ಶತ ಪ್ರಯತ್ನವನ್ನು ಮಾಡಿ ಅಂತ ನನ್ನ ಒಂದು ಕಿರುಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಇಂಥ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ 3 ಜನರು ಕೂಡ ನನ್ನ ಕುಟುಂಬದಿಂದ ಹಾಗೂ ನನ್ನ ಆಡಳಿತ ಕುಟುಂಬದಿಂದ ಧನ್ಯವಾದ ತಿಳಿಸ್ತಾ, ನಿಮ್ಮ ಈ ಜೀವನವನ್ನು ಮುಂದೆ ಒಳ್ಳೆ ಮಟ್ಟಕ್ಕೆ ನಿಮ್ಮ ಫ್ಯಾಮಿಲಿ ಕೊಟ್ಟು ನಡೆಸಿ ಸಮಾಜ ಸೇವೆಗೆ ನಿಮ್ಮ ಏನು ಟೈಮನ್ನು ಮುಡುಪಾಗಿ ಇರ್ತೀರಾ ಅಂತ ನನ್ನ ನಂಬಿಕೆಯಿಂದ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.